ಹಾಯ್ ಫ್ರೆಂಡ್ಸ್, ನಾನು ಅಗತ್ಯವಾದ ಘಟನೆಯನ್ನು ನಿಮಗೆ ಹೇಳ್ತೀನಿ. ನಾನು ರಾಣಿ, ನನ್ನ ಕರಿಮಣಿ ಮಾಲೀಕನ ಹೆಸರು ಗುರು. ನಾವಿಬ್ಬರೂ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದು ನಮಗೆ ಕಲ್ಯಾಣವಾಗಲು ಕೆಲವು ವರ್ಷಗಳು ಕಳೆದಿವೆ. ಅದಷ್ಟೇ ಅಲ್ಲದೆ ನಾವಿಬ್ಬರೂ ಒಂದೇ ಊರಿನವರು ಆಗಿದ್ದಾರೆ. ಆದರೆ ನನಗೆ ಮತ್ತು ಅವನಿಗೆ ಅಷ್ಟೆಲ್ಲಾ ಪರಿಚಯವಿರಲಿಲ್ಲ. ನಾವು ಪದವಿ ಕಲಿಯುವಾಗ ಅವನು ತನ್ನ ಮನಸ್ಸಿನ ಭಾವನೆಗಳ ಬಗ್ಗೆ ನನ್ನ ಮುಂದೆ ಹೇಳಿದಾಗ ನಾನು ಸರಿ ಅಂತ ಹೇಳಿದ್ದೆ. ಆಮೇಲೆ ಓದು ಮುಗಿದ ಮೇಲೆ ನಾನು ಮನೆಯಲ್ಲೂ ಒಪ್ಪಿಸಿ ಎಲ್ಲರ ಸಮ್ಮುಖದಲ್ಲಿ ಕಲ್ಯಾಣವು ನೆರವೇರಿತು. ಅವನು ಹಾಗೂ ಅವನ ಕುಟುಂಬವು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಇನ್ನು ನಮ್ಮ ಯಜಮಾನ ಗುರು ಬಿಸಿನೆಸ್ ಮಾಡುತ್ತಿದ್ದು ನಾವು ಅದರಲ್ಲಿ ದೊಡ್ಡ ಸೀರೆ ಅಂಗಡಿಯನ್ನು ನಡೆಸುತ್ತಿದ್ದೇವೆ. ಕೆಲವು ವರ್ಷಗಳ ನಂತರ ಅವನು ಅಂಗಡಿಗೆ ಹೋದರೆ ಎಂದನೇ ಸೂರ್ಯ ಮುಳುಗಿದ ಮೇಲೆ ಮನೆಗೆ ಬರುತ್ತಿದ್ದ. ಅವನಿಗೆ ಸದಾ ವ್ಯಾಪಾರ ಬಗ್ಗೆ ಹೆಚ್ಚು ಚಿಂತೆ ಇತ್ತು. ಆದರೆ ನನ್ನ ಬಗ್ಗೆ ಅವನಿಗೆ ಕಾಳಜಿ ಇರಲಿಲ್ಲ. ಮನೆಯಲ್ಲಿಗೆ ಬಂದ ಮೇಲೆ ಊಟ ಮಾಡಿ ಹೇಳಿ ರೆಸ್ಟ್ ಮಾಡುತ್ತಿದ್ದ. ಸರಿಯಾಗಿತ್ತು. ಮಾತನಾಡುವುದು ಇರಲಿ, ನಾನು ನನ್ನ ತಿರುಗಿ ಕೂಡ ನೋಡುತ್ತಿರಲ್ಲ. ಆದರೆ ಏಕಾಂಗಿಯಾಗಿ ಸಮಯ ಕಳೆಯುವುದು ಕೂಡ ನನಗೆ ಕಷ್ಟ ಎನಿಸುತ್ತಿತ್ತು. ಹೀಗೆ ಇದ್ದಾಗಲೇ ನಮ್ಮ ಮನೆಗೆ ಪರಿಚಯದ ಯುವಕನೊಬ್ಬ ಬಂದಿದ್ದ. ಆದರೆ ಆಗ ನಡೆದ ಒಂದು ಘಟನೆ ನನ್ನನ್ನು ಚಿಂತೆ ಮಾಡುವಂತೆ ಮಾಡಿತ್ತು. ನಾನು ನನ್ನ ಚಿಕ್ಕಪ್ಪನ ಊರಿಗೆ ಎಲ್ಲಿ 2 ದಿನದ ಮಟ್ಟಿಗೆ ಹೋಗಿ ಬರುವಷ್ಟಿಗೆ ನನ್ನ ಯಜಮಾನ ನಮ್ಮ ಹತ್ತಿರದ ಸಂಬಂಧಿ ರಿತೇಶ್ ಅವರನ್ನು ಮನೆಗೆ ಕರೆತಂದಿದ್ದರು. ನಾನು ಮನೆಗೆ ಹೋಗಿಯಾದಾಗ ಅವನೊಂದಿಗೆ ಚೆನ್ನಾಗಿ ಮಾತನಾಡಿದೆ. ಆದರೆ ನಾನು ನನ್ನ ಯಜಮಾನರಿಗೆ ಈ ಬಗ್ಗೆ ಕೇಳಿದಾಗ ಅವರು ಏನಲ್ಲ, ಪಿಯುಸಿ ಮುಗಿಸಿ ಪದವಿ ಶಿಕ್ಷಣ ಅರ್ಧಕ್ಕೆ ಬಿಟ್ಟು ಇವರಿಗೆ ಒಂದು ಕೆಲಸ ಬೇಕಿತ್ತು. ಇವರ ಅಪ್ಪ ಇಲ್ಲವಲ್ಲ, ಅದಕ್ಕೆ ನಮ್ಮ ಅಂಗಡಿಗೆ ಕೆಲಸಕ್ಕೂ ಸಹಾಯವಾಗುತ್ತದೆ ಅಂತ ಕರೆದುಕೊಂಡು ಬಂದಿದ್ದೀನಿ ಎಂದು ತಾವು ಹೇಳಿದರು. ನಾನು ಸರಿ ಅಂತ ಹೇಳಿದೆ. ಆದರೆ ಅವನಿಗೆ ಮನೆಯಲ್ಲಿ ಯಾವಾಗಲೂ ಇದ್ದುಕೊಂಡು ಮೊಬೈಲ್ನಲ್ಲಿ ಏನೋ ನೋಡುತ್ತಾ ನನ್ನ ಕಡೆಗೆ ಮಾತ್ರ ನೋಡುತ್ತಿದ್ದ. ನಾನು ಒಂದು ಸಲ ನೋಡಿ ಸುಮ್ಮನಾದೆ. ಆಮೇಲೆ ಅವನು ಪದೇ ಪದೇ ಹೀಗೆ ನೋಡ್ತಾ ಇರಬೇಕಾದರೆ ನಾನು ಎದ್ದು ಒಳಗೆ ಹೋಗಿದ್ದೆ. ಆಮೇಲೆ ಅವತ್ತಿನ ದಿನ ಹೀಗೆ ಕಳೆದು ಹೋಯಿತು. ಸ್ವಲ್ಪ ಹೊತ್ತು ಬಿದ್ದು ಅವರು ಆಮೇಲೆ ರೆಸ್ಟ್ ಮಾಡಲು ಹೊರಟಿದ್ದರೆ ಈ ಘಟನೆಯಿಂದ ಕೆಲಸಗಳು ಬದಲಾಯಿಸಿತು. ಇನ್ನು ಇವನನ್ನು ನಾವು ಕರೆದುಕೊಂಡು ಬಂದಿದ್ದರಿಂದ ಅವನು ಮನೆಯಲ್ಲಿಯೇ ಇರಬೇಕಿತ್ತು. ನಾನು ಸುಮ್ಮನಿದ್ದೆ. ಮೊದಮೊದಲಿಗೆ ಅವನಿಗೂ ಕೂಡ ಮನೆಯಲ್ಲಿ ಇರಲು ತುಸು ಕಷ್ಟ ಎನಿಸಿತು. ಆದರೆ ದಿನಗಳಂತೆ ಅವನು ನಮ್ಮಲ್ಲಿಯೇ ಒಬ್ಬನಾಗಿ ಬಿಟ್ಟ. ಹೀಗೆ ಇದ್ದಾಗಲೇ ಒಂದು ದಿನ ನಮ್ಮ ಮನೆಯಲ್ಲಿ ಒಂದು ದುರ್ಘಟನೆ ನಡೆಯಿತು. ನನ್ನ ಕರಿಮಣಿ ಮಾಲೀಕನ ಪಾಲಕರು ಕಾರು ಅಪಘಾತದಲ್ಲಿ ಹೋಗಿಬಿಟ್ಟರು. ಇದೇ ಹೊತ್ತಿಗೆ ನನಗೂ ನಮ್ಮ ಮಾವ ಕೆಲಸ ಮುಗಿಸಿ ಅಂಗಡಿಯಿಂದ ಮನೆಗೆ ಬರಬೇಕಾದಾಗ ಕಾರು ಅಪಘಾತದಲ್ಲಿ ಹೋದರು. ಇನ್ನು ಎಲ್ಲಾ ಕಾರ್ಯಗಳನ್ನು ಮುಗಿಸಿದ ಮೇಲೆ ನನಗೂ ದೊರಕದಂತೆ ಹುಷಾರು ತಪ್ಪಿದ ಎಂದು ಎನಿಸಿತು. ನನ್ನ ಯಜಮಾನನು ಅಂಗಡಿಗೆ ಹೋಗದು ಬಿಟ್ಟು ಮನೆಯಲ್ಲಿಯೇ ಇರತೊಡಗಿದಾಗ ಅವನೇ ಎಲ್ಲವನ್ನೂ ಸಂಭಾಳಿಸಿದ್ದ. ಹೀಗೆ ಇದ್ದಾಗಲೇ ಒಂದು ದಿನ ನನ್ನ ಯಜಮಾನ ಒಂದು ವಸೂಲಿಗೆ ಬೇರೆ ಊರಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಅವರು ಹೋಗುವಾಗ ಇವನಿಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಹೇಳಿ ಹೋದರು. ಅವನು ಮನೆಯಲ್ಲಿ ಇದ್ದುಕೊಂಡು ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದ. ಆ ದಿನ ಮನೆಯಲ್ಲಿ ನಾನು ಸ್ವಲ್ಪ ಲೇಟ್ ಆಗಿ ನಾನು ಮೈಮೇಲೆ ನೀರು ಸುರಿದುಕೊಂಡು ಬಂದು ರೆಸ್ಟ್ ಮಾಡ್ತಾ ಇತ್ತು. ಅದೇ ಹೊತ್ತಿಗೆ ಅವನು ತನ್ನ ಮೊಬೈಲ್ ಅಲ್ಲೇ ಚಾರ್ಜ್ ಮಾಡಿ ಅಡುಗೆ ಮಾಡುತ್ತಿದ್ದ. ನನ್ನ ಮೊಬೈಲ್ ಆಫ್ ಆಗಿದ್ದರಿಂದ ನಾನು ಸುಮ್ಮನೆಯಲ್ಲಿ ಇವನ ಮೊಬೈಲ್ನಲ್ಲಿ ಏನಿದೆ ಅನ್ನೋದು ನೋಡಬೇಕೆಂದಾಗ ನಾನು ಅಷ್ಟು ಗಾಬರಿಯಾಗಿದ್ದೆ. ಅವನ ಮೊಬೈಲ್ನಲ್ಲಿಯೇ ಆ ವಿಡಿಯೋಗಳೇ ತುಂಬಿದ್ದರು. ನಾನು ಕೂಡ ನನಗೆ ಹುಷಾರಿಲ್ಲವೆಂದು ಮರೆತು ಆ ಸಿನಿಮಾವನ್ನು ನೋಡಿದ್ದೆ. ಕೊನೆಗೆ ನನಗೆ ಏನೇನೋ ಅನ್ನಿಸಿ ನನ್ನ ಯಜಮಾನನನ್ನು ನೆನಪಾಯಿತು. ಈಗ ಸಿನಿಮಾಗೆ ನೋಡಿದ ಮೇಲೆ ಯಾರಿಗಾಗಿ ಬೇಕಾಗುತ್ತದೆ ಅನ್ನಿಸುತ್ತದೆ. ಆದರೆ ಅವನಿಲ್ಲದೇ ಇದ್ದ ಕಾರಣ ನಾನು ನಿರ್ಧಾರ ಮಾಡಿಕೊಂಡೆ. ಎಂದಿನಂತೆ ನಾನು ಹೋಗಿ ಮತ್ತೊಮ್ಮೆ ನೀರು ಸುರಿಕೊಂಡು ಬರುವಾಗ ಕಾಲು ಜಾರಿ ಬಿದ್ದುಬಿಟ್ಟೆ. ಕೂಡಲೇ ಅಡುಗೆ ಮಾಡುತ್ತಿದ್ದ ರಿತೇಶ್ ಆ ಸಪ್ಪಳ ಶಬ್ದ ಕೇಳಿ ಬಂದು ನನ್ನ ಮೇಲೆ ಬಿಸಿ ಸೋಫಾದ ಮೇಲೆ ಕೂರಿಸಿದ. ಆಮೇಲೆ ಆತನಿಗೆ ಮುಲಾಮು ಹಚ್ಚುವಂತೆ ಹೇಳಿದರು. ಆದರೆ ಗೊತ್ತಿಲ್ಲದಂತೆಯೇ ಆ ಘಟನೆ ನಡೆಯಬೇಕು ಅನ್ನುವಷ್ಟರಲ್ಲಿ ಹೊರಗೆ ಕಾಲಿಂಗ್ ಬೆಲ್ ಶಬ್ದವಾಯಿತು. ಇವನಿಗೆ ಹೋಗಿ ಬಾಗಿಲು ತೆರೆದಾಗ ನನ್ನ ಯಜಮಾನರು ಬಂದುಬಿಟ್ಟಿದ್ದರು. ಅದೃಷ್ಟವಶಾತ್ ಆ ದಿನ ಸಮಯವೇ ನಾನು ತಪ್ಪು ಮಾಡದಂತೆ ತಡೆದುಬಿಟ್ಟಿತ್ತು. ಆದರೆ ಗೆಳೆಯರೇ, ಯಾರೂ ಕೂಡ ತಪ್ಪು ದಾರಿಯಲ್ಲಿ ನಡೆಯಬಾರದು. ಅಲ್ಲದೆ ಯಾರ ಎಡೆಗೆ ತಪ್ಪುಗಳನ್ನು ಮಾಡದಂತೆ, ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ಎಲ್ಲರೂ ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಸಮಾಜದ ನೀತಿ ಕಾನೂನಿಗೆ ಒಳಪಟ್ಟು ಜೀವನವನ್ನು ನಡೆಸಬೇಕು. ದೇಶದ ನೀತಿ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ಸಾಗಿಸುವುದು. ಕಾಲ್ಪನಿಕ ಕೆಟ್ಟ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ನಡೆಯುವುದು. ಅದಕ್ಕೆ ಜೀವ ಮತ್ತು ಜೀವನಕ್ಕೆ ತೊಂದರೆ ಆಗುತ್ತದೆ. ಹಾಗಾಗಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ಉತ್ತಮ ಸನ್ನಹದ ಜೀವನವನ್ನು ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು.